ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ವಿಜಯಪುರ ಬ್ಯಾಂಕ್ ಅಲ್ಲಿ 20 ಕೋಟಿ ಚಿನ್ನಾಭರಣ ಕದ್ದಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕದ್ದು ಪರಾರಿಯಾಗುವಾಗ ಕಾರು ಅಪಘಾತ, ಚಿನ್ನಾಭರಣದ ಬ್ಯಾಗ್ ಎಸೆದು ಹಣದೊಂದಿಗೆ ಗ್ಯಾಂಗ್ ಎಸ್ಕೇಪ್. ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿ ಮರು ಸಮೀಕ್ಷೆ ಬಗ್ಗೆ ಪರ ವಿರೋಧ, ಕೆಲ ಸಚಿವರಿಂದಲೇ ಆಕ್ಷೇಪ. ಸಮೀಕ್ಷೆ ಮುಂದುವರಿಸಬೇಕಾ ಬೇಡವಾ ಅನ್ನೋ ಬಗ್ಗೆ ನಿರ್ಧರಿಸೋಕೆ ಇವತ್ತು ಮತ್ತೊಂದು ಸುತ್ತಿನ ಸಭೆ. ಜಾತಿ ಜನಗಣತಿ ಕಾಲಂ ಬಗ್ಗೆ ಮುಂದುವರೆದ ಗೊಂದಲ, ಅಲರ್ಟ್ ಆದ ಒಕ್ಕಲಿಗ ಸಮುದಾಯ. ನಿರ್ಮಲಾನಂದನಾಥ ಸ್ವಾಮೀಜಿಯಿಂದ ಪಕ್ಷಾತೀತವಾಗಿ ಒಕ್ಕಲಿಗ ನಾಯಕರ ಸಭೆ. ಒಕ್ಕಲಿಗ ಕ್ರಿಶ್ಚಿಯನ್ ವಿಚಾರದ ಬಗ್ಗೆ ಚರ್ಚೆ. ಬಾನು ಮುಷ್ತಾಕ್ರಿಂದ ಮೈಸೂರು ದಸರಾ ಉದ್ಘಾಟನೆಗೆ ವಿರೋಧ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ. ಇವತ್ತು ವಿಚಾರಣೆ ಕೈಗೆತ್ತಿಕೊಳ್ಳಲಿರುವ ಸುಪ್ರೀಂ ಕೋರ್ಟ್. ಬಂಗ್ಲಗುಡ್ಡದಲ್ಲಿ ಈಗ ಒಂದಾದ ಮೇಲೊಂದರಂತೆ ಸಿಗ್ತಾ ಇವೆ ಅವಶೇಷ. ಸ್ಥಳ ಮಹಜರು ವೇಳೆ 9 ತಲೆಬುರುಡೆ, ಅಸ್ಥಿಪಂಜರದ ಕುರುಹುಗಳು ಪತ್ತೆಯಾಗಿರುವ ಬುರುಡೆಗಳೆಲ್ಲ ಮೇಲ್ನೋಟಕ್ಕೆ ಪುರುಷರದ್ದು ಅನ್ನಿಸ್ತಿದೆ ಅಂತಿರುವ ತಜ್ಞರು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ. ಧರ್ಮಸ್ಥಳದ 2 ಗ್ರಾಮಸ್ಥರಿಗೆ ಎಸ್ಐಟಿ ಬುಲಾವ್. ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್, ವಕೀಲ ಕೇಶವಗೌಡ ಬೆಳಾಲು ಎಸ್ಐಟಿ ಕಚೇರಿಗೆ ಹಾಜರು. ಕ್ಷುಲ್ಲಕ ಕಾರಣಕ್ಕೆ ಸಿಗ್ನಲ್ನಲ್ಲೇ ಸವಾರರ ಹೊಡೆದಾಟ. ಮಹಿಳಾ ಸಂಚಾರಿ ಪೊಲೀಸರ ಎದುರಲ್ಲೇ ಗಾಡಿ ಟಚ್ ಆಗಿದೆ ಅನ್ನೋ ವಿಚಾರಕ್ಕೆ ಗಲಾಟೆ. ಬೆಂಗಳೂರಿನ ಸಿವಿ ರಾಮನ್ ನಗರದ ಬಾಗ್ಮನೆ ಟೆಕ್ ಪಾರ್ಕ್ ಹಿಂಬದಿ ಗೇಟ್ ಬಳಿ ಘಟನೆ. ಬೆಂಗಳೂರಲ್ಲಿ ಮಳೆ ಎಫೆಕ್ಟ್ಗೆ ಬುಡ ಸಮೇತ ಧರೆಗುರುಳಿದ ಮರ. ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಕೆಲ ಗಂಟೆಗಳ ಕಾರ್ಯಾಚರಣೆ ಬಳಿಕ ಮರ ತೆರವು ಮಾಡಿರೋ ಜಿಬಿಎ ಸಿಬ್ಬಂದಿ. ಡಿಜೆ ಆಫ್ ಮಾಡಿ ಎಂದ ಪೊಲೀಸರ ಜೊತೆ ಶಾಸಕರ ವಾಗ್ವಾದ. ಸ್ವರೂಪ್ ಪ್ರಕಾಶ್ ಮಾತಿನ ಚಕಮಕಿ. ಹಾಸನ ಹೇಮಾವತಿ ನಗರ ಗಣಪತಿ ಮೆರವಣಿಗೆ ವೇಳೆ ಘಟನೆ. ಕೇರಳದಲ್ಲಿ ಅಪರೂಪದ ಅಮೀಬಾ ಕಾಯಿಲೆ ಹೆಚ್ಚಳ. 19 ಜನರ ಸಾವಿನ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲೂ ಮುನ್ನೆಚ್ಚರಿಕೆ. ರಾಜ್ಯ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್. ಅಗತ್ಯ ಕ್ರಮ ಕೈಗೊಳ್ಳೋ ಬಗ್ಗೆ ಮುಂದಾಲೋಚನೆ. ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅಂತ ಮತ್ತೆ ಕೋರ್ಟ್ಗೆ ಅರ್ಜಿ. ಮ್ಯಾನುವಲ್ನಲ್ಲಿರುವಂತೆ ದರ್ಶನ್ಗೆ ಸೌಲಭ್ಯ ಕೊಡಲಾಗಿದೆ ಎಂದ ಜೈಲಾಧಿಕಾರಿಗಳು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಸೆಪ್ಟೆಂಬರ್ 25ಕ್ಕೆ ಮುಂದೂಡಿಕೆ. ಡಿಕೆ ಶಿವಕುಮಾರ್ ಡೆಡ್ಲೈನ್ ಬೆನ್ನಲ್ಲೇ ಜಿಬಿಎ ಫುಲ್ ಅಲರ್ಟ್. 5 ಪಾಲಿಕೆ ಕಮಿಷನರ್ಗಳಿಗೆ ಗುಂಡಿ ಮುಚ್ಚುವ ಟಾಸ್ಕ್ ಕೊಟ್ಟ ಮಹೇಶ್ವರ್ ರಾವ್. ಇವತ್ತಿನಿಂದ ಬೆಂಗಳೂರಲ್ಲಿ ಗುಂಡಿ ಮುಚ್ಚುವ ಟಾಸ್ಕ್ ಸ್ಟಾರ್ಟ್. ಫೆವಿಕ್ವಿಕ್ ಬಳಸಿ ಎಟಿಎಂನಲ್ಲಿ ಹಣ ಕಳ್ಳತನ. ಖತರ್ನಾಕ್ ಖದೀಮರ ಹೆಡೆಮುರಿ ಕಟ್ಟಿದ ಹೊಸೂರು ಪೊಲೀಸರು. ಅದೊಂದು ಸಿಸಿಟಿವಿ ದೃಶ್ಯದಿಂದ 3 ಲಾಕ್. ನ್ಯೂಸ್ ಫಸ್ಟ್ ಜನತಾ ರಿಪೋರ್ಟ್ ಇಂಪ್ಯಾಕ್ಟ್. ಗುಂಡಿ ಗಂಡಾಂತರದ ವರದಿ ಬಳಿಕ ಕನಕಪುರ ರಸ್ತೆಯ ತಲಗಟ್ಟಪುರದ ನ್ಯಾಯಾಂಗ ಬಡಾವಣೆ ಜಂಕ್ಷನ್ನಲ್ಲಿ ರಸ್ತೆಗೆ ಡಾಂಬರು. ನ್ಯೂಸ್ ಫಸ್ಟ್ ತಂಡಕ್ಕೆ ಸ್ಥಳೀಯರಿಂದ ಧನ್ಯವಾದ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ವಿಗ್ರಹದಿಂದ ಚಿನ್ನ ನಾಪತ್ತೆ ಕೇಸ್ ಇನ್ನೂ ನಿಗೂಢ. ತಾಮ್ರದ ಮೂರ್ತಿಗೆ ಹೊದಿಸಿದ್ದ ಚಿನ್ನದ ಕವಚದಲ್ಲಿ 4.5 ಕೆಜಿ ಚಿನ್ನ ಕಳ್ಳತನ ಆರೋಪ. ತನಿಖೆಗೆ ಆದೇಶಿಸಿದ ಕೇರಳ ಹೈಕೋರ್ಟ್. ಮಲಯಾಳಂನಲ್ಲಿ ದೊಡ್ಡ ಸಕ್ಸಸ್ ಕಂಡ ಮಾರ್ಕೋ ಸಿನಿಮಾದ ಮತ್ತೊಂದು ಸೀಕ್ವೆಲ್ಗೆ ಸಿದ್ಧತೆ. ರಾಕಿಂಗ್ ಸ್ಟಾರ್ ಯಶ್ ಅನ್ನೋ ಚರ್ಚೆ ಶುರು.
ಮಾರ್ಕೋ ಅಫಿಷಿಯಲ್ ಇನ್ಸ್ಟಾ ಪೇಜ್ನಿಂದ ಯಶ್ ಅಕೌಂಟ್ ಫಾಲೋ ಬೆನ್ನಲ್ಲೇ ಹೆಚ್ಚಾಯಿತು ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.